ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಮ್ ಎನ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಒಂದು ಸ್ಪೆಷಲ್ ಆಗಿರುವಂತಹ ರೆಸಿಪಿ ನಿಮಗೋಸ್ಕರ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಯಾವುದಪ್ಪ ಅಂತಂದರೆ ಮೊಟ್ಟೆ ಕಬಾಬ್. ಈ ಮೊಟ್ಟೆ ಕಬಾಬು ತುಂಬ ಸುಲಭವಾಗಿ ಹಾಗೆ ಬೇಗ ಮಾಡುವಂತಹ ಒಂದು ರೆಸಿಪಿ. ಹಾಗಿದ್ರೆ ಈ ಮೊಟ್ಟೆ ಕಬಾಬು ಯಾವ ಥರ ಮಾಡಿದೆ ಅಂತ ನೋಡೋಣ ಬನ್ನಿ. ನಾನಿವಾಗ 5 ಮೊಟ್ಟೆ ತಗೊಂಡು ಈ ಥರ ಕಪ್ಗಳಿಗೆ ಒಡೆದು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಇದನ್ನು ಮಿಕ್ಸ್ ಮಾಡೋದು, ಇಲ್ಲ ಹಾಗೆ ಇಟ್ಟರು ಪರವಾಗಿಲ್ಲ. ಈ ಥರ ಒಡೆದು ಹಾಕ್ಕೊಳ್ಳಿ. ಒಡೆದು ಹಾಕಿದ ತಕ್ಷಣ ಒಂದು ಇಡ್ಲಿ ಕುಕ್ಕರ್ ತೊಗೊಂಡು ಅದಕ್ಕೆ ಕೆಳಗಡೆ ಒಂದು ಪ್ಲೇಟ್ ಇಟ್ಬಿಟ್ಟು ಇದನ್ನು ಸ್ವಲ್ಪ ಶಕೆಯಲ್ಲಿ ಬೇಯಿಸ್ಕೊಳ್ಳಿ. ನಾನು 5 ಮೊಟ್ಟೆ ತೊಗೊಂಡು, ನೀವು ಬೇಕಾದ್ರೆ ಜಾಸ್ತಿ ತೊಗೋಬೋದು. ಇದು ಬೇಯ್ತಾ ಇರಲಿ. ಇವಾಗ ನಾವು ಕಬಾಬ್ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬೌಲ್ ತೊಗೊಂಡು ಅದಕ್ಕೆ 2 ಸ್ಪೂನು ಮೈದಾ, 2 ಸ್ಪೂನು ಕಾರ್ನ್ಫ್ಲೋರ್, ಹಾಗೆ ಅರ್ಧ ಸ್ಪೂನು ರೆಡ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಕಬಾಬ್ ಕಲರ್, ಹಾಗೆ ಅರ್ಧ ಸ್ಪೂನು ಪೆಪ್ಪರ್ ಪೌಡರ್, 1/4 ಸ್ಪೂನು ಅರಿಶಿನ ಪುಡಿ, ಅರ್ಧ ಸ್ಪೂನು ಗರಂ ಮಸಾಲೆ ಪೌಡರ್, ಹಾಗೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಿಕ್ಸ್ ಆಗ್ತಂಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ನಿಮಗೆ ಥಿಕ್ನೆಸ್ ನೋಡಿಬಿಟ್ಟು ನೀರು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ಕಲಿಸ್ಕೊಂಡ್ರೆ ಈಗ ಕಬಾಬ್ ಮಸಾಲೆ ರೆಡಿಯಾಗಿದೆ. ಇವಾಗ ನಾವು ಕುಕ್ಕರ್ ಮುಚ್ಚಳ ಓಪನ್ ಮಾಡ್ತಾಯಿದ್ದೀನಿ. ಇವಾಗ ಮೊಟ್ಟೆನೂ ಸಹ ಬೆಂದಿದೆ. ಇವಾಗ ಬೆಂದಿರ್ತಕ್ಕಂಥ ಮೊಟ್ಟೆನ ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಬಿಟ್ಟು ಇವಾಗ ಮೊಟ್ಟೆಗಳನ್ನ ತೆಗಿತಾ ಇದ್ದೀನಿ. ನೋಡಿ, ಈ ಥರ ತೆಗೆದ್ರೆ ಆರಾಮಾಗಿ ಬರುತ್ತೆ. ಸ್ವಲ್ಪ ಮೊಟ್ಟೆ ಬೆಂದಿದೆಯಲ್ಲ ಚೆಕ್ ಮಾಡಲಿಕ್ಕೆ ಒಂದು ಫೋರ್ಕ್ ಸಹಾಯದಿಂದ ಪಂಚ್ ಮಾಡಿದ್ರೆ ಗೊತ್ತಾಗ್ಬಿಡ್ತದೆ. ಏನಾದ್ರು ಸ್ಪೂನಿಗೆ ಇಟ್ಕೊಂಡ್ರೆ ಅದು ಬೆಂದಿಲ್ಲ ಅಂತ. ಇದು ಚೆನ್ನಾಗಿ ಬೆಂದಿದೆ. ಬೆಂದಿದ್ದ ಮೊಟ್ಟೆಗಳನ್ನ ತೆಗೆದುಬಿಟ್ಟು ಈ ಥರ ಇಟ್ಕೊಳ್ಳಿ. ಇವಾಗ ಈ ಥರ ಕಟ್ ಮಾಡಿ ಇಟ್ಕೊಂಡು ಇವಾಗ ನಾನು ಸ್ಟವ್ ಹಚ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗಲಿ ಕಬಾಬ್ ಕರೀಲಿಕ್ಕೆ. ಎಣ್ಣೆ ಕಾದ ನಂತರ ಎಣ್ಣೆ ಕಾದಿದೆ. ಇವಾಗ ಮೊಟ್ಟೆ ಕಬಾಬು ಮಿಕ್ಸ್ ಮಾಡಿ ಎಣ್ಣೆಗೆ ಬಿಡೋಣ. ಓಕೆ, ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದೊಂದೇ ಬಿಟ್ಟರೆ ಮೊಟ್ಟೆ ಕಬಾಬು ರೆಡಿ ಆಗುತ್ತೆ. ಮೊಟ್ಟೆ ಬೋಂಡಾಗ ನೋಡಿದ್ರಿ, ಆದರೆ ಮೊಟ್ಟೆ ಕಬಾಬು ಸಹ ಮಾಡಿ ತಿನ್ನಿ ಅಂತ ಹೇಳ್ತಾ, ಹಾಗೆ ಸ್ವಲ್ಪ ಕರಿಬೇವಿನೆಲೆ ಹಾಕಿಬಿಟ್ರೆ ಒಳ್ಳೆ ಫ್ಲೇವರ್ ಘಮ ಘಮ ಅಂತ ಇರ್ತದೆ. ನೋಡಿ, ಸೂಪರಾಗಿ ಬಂದಿದೆ. ಸೇಮು ಚಿಕನ್ ಕಬಾಬ್ ಥರನೇ ಬಂದಿದೆ. ಇವಾಗ ಫುಲ್ ಬೆಂದಾಗಿದೆ. ಇವಾಗ ತೆಗಿಯೋಣ ಬನ್ನಿ. ತೆಗೆದುಬಿಟ್ಟು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿರ ಫ್ರೆಂಡ್ಸ್, ಮೊಟ್ಟೆ ಕಬಾಬು ಎಷ್ಟು ಬೇಗ ಹಾಗೆ ಎಷ್ಟು ಟೇಸ್ಟಿಯಾಗಿ ಮನೆಯಲ್ಲೇ ಮಾಡ್ಬೋದಂತ. ಹಾಗಿದ್ರೆ ತಡ ಯಾಕೆ ಮಾಡ್ತೀರಾ? ನೀವು ಸಹ ಇದೇ ಥರನೇ ಮೊಟ್ಟೆ ತಂದು ಮೊಟ್ಟೆ ಕಬಾಬ್ ಮಾಡಿ ಟೇಸ್ಟ್ ನೋಡಿ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಎಮ್ ಎನ್ ಕಿಚನ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ಹೊಸ ರೆಸಿಪಿಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೀವು ಸಹ ಹೊಸ ರುಚಿಗಳನ್ನ ನೋಡಿ ತಿಳ್ಕೊಬೋದು. ಹಾಗೆ ಈ ವಿಡಿಯೋನ ನಿಮ್ಮ ರಿಲೇಷನ್ನು ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸೋದನ್ನು ಸಹ ಮರಿಬೇಡಿ. ಹಾಗೆ ಹೆಚ್ಚು ಶೇರ್ ಮಾಡಿ. ಈ ವಿಡಿಯೋ ಯಾರು ಹೊಸದು ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತೆ ನಿಮ್ಮ ಭೇಟಿ ಮುಂದಿನ ಹೊಸ ರೆಸಿಪಿಯೊಂದಿಗೆ, ಹೊಸ ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ವಂದನೆಗಳು.